ಇನ್ನೂ ನಮ್ಮ ಸರ್ಕಾರ ಎಷ್ಟರ ಮಟ್ಟಿಗೆ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋಕ್ಕೆ ಇನ್ನೊಂದು ಎಕ್ಸಾಂಪಲ್ ನಾವು ಕೊಡಲೇಬೇಕು ನಿಮಗೆ. ಯಾಕಂದರೆ ಈ ಬಡ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಭಾಳ ಜಾಗ್ರತೆ ವಹಿಸಿ ಭಾಳ ಅದ್ಭುತವಾಗಿ ಕೆಲಸ ಮಾಡಿದೆ. ಒಬ್ಬ ಸ್ವಾಮೀಜಿಗೂ ಕೂಡ ಪ್ರಮೋಷನ್ ಸಿಕ್ಕಿದೆ. ಅವರು ಕೆಲಸ ಬಿಟ್ಟಿದ್ದರು, ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಿದ್ದರು, ಸ್ವಾಮೀಜಿ ಆಗಿದ್ದರು, ಸ್ವಯಂ ನಿವೃತ್ತಿ ಪಡ್ಕೊಂಡು. ಅಂಥವ್ರಿಗೂ ಕೂಡ ಬಡ್ತಿ ಭಾಗ್ಯ. 20 ಅಧಿಕಾರಿಗಳಿಗೇನು ಬಡ್ತಿ ಕೊಡ್ತಲ್ಲ, ಅದರಲ್ಲಿ HL ನಾಗರಾಜ್ ಈಗ ಅವರು ನಿಶ್ಚಲಾನಂದ ಸ್ವಾಮಿಗಳು. ನಿಶ್ಚಲಾನಂದ ಶ್ರೀಗಳಿಗೂ ಕೂಡ ಪ್ರಮೋಷನ್ ಭಾಗ್ಯವನ್ನು ಕಲ್ಪಿಸಿದೆ ಸರ್ಕಾರ. ಸ್ವಾಮೀಜಿ ಆಗಿದ್ದಾರೆ. ಈಗ ನಾಗರಾಜ್ ಆಗಿದ್ದಂಥವರು, ಅವರ ಪೂರ್ವಾಶ್ರಮದ ಹೆಸರು ನಾಗರಾಜ್. ಈಗ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಗಳು ಡಾಕ್ಟರ್ HL ನಾಗರಾಜ್ ಈಗ ಅವರು ನಿಶ್ಚಲಾನಂದ ಶ್ರೀಗಳಾಗಿದ್ದಾರೆ. ಸೊ ಅಂಥವ್ರಿಗೂ ಕೂಡ ಬಡ್ತಿ ಪಟ್ಟಿನಲ್ಲಿ ಹೆಸರನ್ನು ಸೇರಿಸಿದೆ. ಏನು ಆಶ್ಚರ್ಯ ಅಂದ್ಕೋಬೇಡಿ, ಯಾರಿದ್ದಾರೆ ಯಾರಿಲ್ಲ, ಏನು ಸಾಮಾನ್ಯ ವ್ಯಕ್ತಿ ಅಲ್ಲ ಇವರು. ಇಂಥವ್ರು ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಇನ್ನು ಯಾವ್ಯಾವುದೋ ದೇಶದಿಂದ ಬಂದಿರುವಂಥವ್ರು ಬೇಕಾದ ಜನ ಇದ್ದಾರೆ. ಅವ್ರು ಬೇಕಾದಷ್ಟು ದಾಖಲೆಗಳು ಮಾಡ್ಕೊಂಡಿದ್ದಾರೆ. ಅವ್ರಿಗೂ ನಾಳೆ ಕೆಲಸ ಕಾರ್ಯಗಳೆಲ್ಲ ಸಿಕ್ಕು ಅವ್ರಿಗೂ ಬಡ್ತಿ ಸಿಕ್ಕರೆ ಆಶ್ಚರ್ಯ ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಸ್ಥಿತಿ. ಇನ್ನು ಆನ್ಲೈನ್ ಜೂಜಾಟ ಎಂತೆಂಥವ್ರನ್ನ ಆವರಿಸ್ಕೊಂಡಿದೆ ನೋಡಿ. ಈ ಮನುಷ್ಯ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಅಂದರೆ ಅದು ಎಷ್ಟು ಜನ ಚಿನ್ನ ತಂದು ಇಟ್ಟಿರ್ತಾರೆ, ಅದು ಎಷ್ಟು ಜನ ದುಡ್ಡು ಇಟ್ಟಿರ್ತಾರೆ, ಏನು ಎತ್ತ ಏನಾದರೂ ಯಾಮಾರಿಸ್ಬಿಟ್ರೆ ಬೇಕಾದನ್ನು ಯಾಮಾರಿಸ್ಬಿಡ್ಬೋದು, ಆಮೇಲೆ ಸಿಕ್ಬಿಡ್ತಾರೆ, ಪ್ರಶ್ನೆ ಬೇರೆ. ಈ ಮನುಷ್ಯನಿಗೆ ಜೂಜಾಟ ಎಷ್ಟರ ಮಟ್ಟಿಗೆ ಅದು ಚಟ ಆಗಿಬಿಟ್ಟಿತ್ತು ಅಂತಂದರೆ ಬ್ಯಾಂಕ್ನಲ್ಲಿದ್ದಂಥ ಚಿನ್ನವನ್ನೇ ಈತ ಕದ್ದ. ಎಂಥ ಸ್ಥಿತಿ! 4 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ಕಳ್ಳತನ ಮಾಡಿದ ಬ್ಯಾಂಕ್ ಮ್ಯಾನೇಜರ್. ಪಾಪ ಯಾರಿಗೆ ಏನು ಸಮಸ್ಯೆ ಇರುತ್ತೆ ಅಂತ ಹೇಳಿ ಬಂದು ಅದನ್ನು ಅಡಬಿಟ್ಟಿರ್ತಾರೋ ಏನೋ. ಅಡಬಿಟ್ಟಂಥ ಚಿನ್ನ, ಅಡಮಾನ ಇಟ್ಟಂಥ ಚಿನ್ನವನ್ನೇ ಕದ್ದ ನೋಡಿ. ಇದು ಒಂದು ಸಂಗತಿ ಏನು ಅಂತಂದ್ರೆ, ನಿಮಗೆ ಆನ್ಲೈನ್ ಜೂಜಾಟ ಎಷ್ಟರ ಮಟ್ಟಿಗೆ ಆವರಿಸ್ಕೊಂಡಿದೆ ಅನ್ನೋದು ಎಕ್ಸಾಂಪಲ್. ಬನ್ನಿ, DCP ಲೋಕೇಶ್ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಈ ವ್ಯಕ್ತಿ ಡೆಪ್ಟಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾರದೆ ಲಾಕರ್ನಲ್ಲಿ ಇಟ್ಟ ಗ್ರಾಹಕರ ಬಂಗಾರನ ಸರಿಸುಮಾರು 2 kg 787 ಗ್ರಾಮ್ ಅಷ್ಟು ಬಂಗಾರನ ತೊಗೊಂಡೋಗಿ ಮುತ್ತೂಟು ಮತ್ತು ಮಣಪುರಂ ಫೈನಾನ್ಸಸಲ್ಲಿ ಅಡ ಇಟ್ಟಿರ್ತಾನೆ. ಅಡ ಇಟ್ಟು ದುಡ್ಡನ್ನು ಪಡೆದು ಅವರು ಇಲ್ಲಿ ಒಂದು ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಖರ್ಚು ಮಾಡಿರೋ ಬಗ್ಗೆ ನಮಗೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆರೋಪಿತನ ದಸ್ತಗಿರಿ ಮಾಡಿ ರಿಕವರಿ ಮಾಡ್ತಾ ಇದ್ದೀವಿ. ಈವರೆಗೂ ಸರಿಸುಮಾರು 800 ಗ್ರಾಮ್ ಅಷ್ಟು ರಿಕವರಿ ಆಗಿದೆ. ರಿಕವರಿ